ಆಯ್ತಾದ್ರೂ ಫೈನಲ್ ಆಗಿದೆ. ಯಾವ ತಿಂಗಳು 1ನೇ ತಾರೀಕು? ಸೆಪ್ಟೆಂಬರ್ 1ನೇ ತಾರೀಕು ಫಲಾನುಭವಿಗಳ ಆಯ್ಕೆ ಆಗ್ತಾ ಇದೆ. ಅವತ್ತು ಶ್ರೀರಂಗಮ್ಮ ಚೌಟಿನಲ್ಲಿ ಎಲ್ಲ ಫಲಾನುಭವಿಗಳನ್ನ ಅಲ್ಲಿ ಕರೆದು ಏನು ನಾವು 3-4 ಕಡೆ ಇವತ್ತು ಜಾಗಗಳು ಗುರುತಿಸಿದ್ದೀವಿ, 3-4 ಕಡೆ ಸೈಟ್ಗಳು ಕೊಡ್ತಾ ಇದ್ದೀವಿ. ಅದು ತುಂಬಾ ಪಾರದರ್ಶಕವಾಗಿ ನೇರವಾಗಿ ಅವರೇ ಬರೋದು, ಆ ಸಭೆಯಲ್ಲಿ ಭಾಗವಹಿಸೋದು, ಅವರೇ ಒಂದು ಲ್ಯಾಟ್ರಿ ಎಷ್ಟು ಜನಕ್ಕೆ ನಾವು ಸೈಟ್ ಕೊಡ್ತಾ ಇದ್ದೀವಿ, ಲ್ಯಾಟ್ರಿ ಹಾಕಿರ್ತೀವಿ ಬಾಕ್ಸಲ್ಲಿ, ಅವರೇ ಒಂದೊಂದು ಸ್ಲಿಪ್ ಎತ್ಕೊಳ್ಳೋದು, ಎಲ್ಲಿ ಯಾವ ಜಾಗದಲ್ಲಿ ಅವ್ರ ಸೈಟ್ ಸಿಕ್ತೋ ಅವರೇ ಎತ್ಕೊಳ್ಳೋದು, ಅವರೇ ಆಯ್ಕೆ ಮಾಡ್ಕೊಳ್ಳೋದು. ಎಲ್ಲೂ ಏನು ಕೂಡ ಬೇರೆ ರೀತಿಯಲ್ಲಿ ಪ್ರಾಬ್ಲಮ್ ಆಗದೆ, ಇಶ್ಯೂ ಆಗದೆ, ಚರ್ಚೆ ಮಾಡ್ಕೊಳ್ಳೋಕೆ ಅವಕಾಶ ಸಿಗದೆ ನೇರವಾಗಿ ಫಲಾನುಭವಿಗಳ ಆಯ್ಕೆನ ಅವ್ರ ಕೈಲಿ ಆಯ್ಕೆ ಮಾಡಬೇಕು ತೀರ್ಮಾನ ಮಾಡಿದ್ವಿ. ಮುಖ್ಯಮಂತ್ರಿಗಳು ಸುಮಾರು ಇನ್ನೊಂದು 2 ತಿಂಗಳ ಒಳಗಡೆ ಮಾಲೂರು ತಾಲೂಕಿಗೆ ಬರ್ತಾ ಇದ್ದಾರೆ. ಅವತ್ತೇ ಸೈಟ್ ಹಕ್ಕುಪತ್ರ ಮತ್ತೆ ಮನೆ ಮಂಜೂರಾತಿ, ಮನೆ ಕಟ್ಟೋದು ಮಂಜೂರಾತಿ ಪತ್ರ ಎರಡೂ ಕೂಡ ಮುಖ್ಯಮಂತ್ರಿಗಳು ಮತ್ತೆ ಜಮೀರ್ ಅಹಮದ್ ಕಡೆಯಿಂದ ಕೊಡಿಸುವಂತ ಒಂದು ಕಾರ್ಯಕ್ರಮ ಇದು. ಅದ್ರ ಜೊತೆಗೆ ಅವಾಗಲೇ ಸಭೆಯಲ್ಲೂ ಕೂಡ ಹೇಳಿದ್ದೀನಿ, ಜೊತೆಯಲ್ಲೇ ಮುಖ್ಯಮಂತ್ರಿ ಸಭೆಯಲ್ಲಿ 28 ಗ್ರಾಮ ಪಂಚಾಯತಿಗಳಿಂದ 28 ಗ್ರಾಮ ಪಂಚಾಯತಿಗೆ ಎಷ್ಟು ಏನು ಸೈಟ್ಲೆಸ್ ಫಲಾನುಭವಿಗಳಿದ್ದಾರೆ ಅವ್ರನ್ನೂ ಕೂಡ ಇಒ, ತಹಸೀಲ್ದಾರ್ ಮತ್ತೆ ಸರ್ವೆ ಇಲಾಖೆ ತುಂಬಾ ಜವಾಬ್ದಾರಿಯಿಂದ ಆ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ 10ರಿಂದ 12,000 ಸೈಟ್ಲೆಸ್ ಪಟ್ಟಿ ಫಲಾನುಭವಿಗಳು ಸಿಗ್ತಾ ಇದ್ದಾರೆ. ಅವ್ರಿಗೂ ಕೂಡ ಸೈಟ್ ಹಕ್ಕುಪತ್ರ ಕೊಡುವಂಥವ್ರು ಕೂಡ ಮಾಡ್ತಾ ಇದ್ದು ದಾಖಲೆ ಕಾರ್ಯಕ್ರಮ ನನ್ನ ಪ್ರಕಾರ ಜಿಲ್ಲೆಯಲ್ಲಿ ಯಾರು ಮಾಡಿರಲ್ಲ, ಮಾಲೂರು ತಾಲೂಕಲ್ಲೂ ಕೂಡ ಯಾರು ಮಾಡಿರಲ್ಲ. ಎಲ್ಲ ಇಲಾಖೆಗಳಿಂದ ಸುಮಾರು 25,000 ಫಲಾನುಭವಿಗಳಿಗೆ ಹಕ್ಕುಪತ್ರಗಳು, ಆದೇಶ ಪತ್ರಗಳು ಕೊಡುವಂಥ ಒಂದು ಕಾರ್ಯಕ್ರಮ ಮುಖ್ಯಮಂತ್ರಿಗಳು ಮಾಲೂರು ತಾಲೂಕಿಗೆ ಸುಮಾರು 2,500 ಕೋಟಿಯ ಡೆವಲಪ್ಮೆಂಟ್ಸ್ ಉದ್ಘಾಟನೆ ಮತ್ತು ಬುದ್ಧಿ ಪೂಜೆಗೆ ಭಾಗವಹಿಸ್ತಾರೆ. ಅದೇ ಕಾರ್ಯಕ್ರಮದಲ್ಲಿ ಸುಮಾರು 25,000 ಫಲಾನುಭವಿಗಳಿಗೆ ಹಕ್ಕುಪತ್ರ ಕೊಡೋದು ಮತ್ತೆ ಆದೇಶ ಪತ್ರ ಕೊಡುವಂಥ ಒಂದು ದಾಖಲೆಯ ಕಾರ್ಯಕ್ರಮ ಮಾಡುವಂಥದ್ದು ನಮ್ಮ ತಾಲೂಕಿನ ಆಡಳಿತ ತುಂಬಾ ಆಸಕ್ತಿಯಿಂದ ಎಲ್ಲ ನಮ್ಮ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. 2 ತಿಂಗಳ ಒಳಗಡೆ ಇವೆಲ್ಲ ಕೂಡ ಆಗ್ತದೆ.